ಇಷ್ಟಿಷ್ಟು ಅಂತ ಶೇರ್ ಮಾಡ್ತಾರೆ. ಕೆಲಸ ಮಾಡಿ ಅಕ್ಕಿನ ಬಿಡಿಸ್ಕೊಟ್ಬಿಡಿ ಕಾಲ್ ಮಾಡಿ ನಮ್ಮನ್ನ ತೆವಲ ಇರಿಸಬೇಕು ಅಂತ. ಆಗಲ್ಲ ಬಿಡಿ ಸರ್, ಬೇರೆ ಮಾಡ್ತಾರೆ. ನೀವು ಯಾಕೆ ಬರ್ತೀರಾ? ಎಲ್ಲದಕ್ಕೂ ಬರ್ತೀರಾ? ಹೆಚ್ಚು ಹೆಚ್ಚಾಗಿರೋ ಮನೆಯಲ್ಲಿ ಉಳ್ಕೊಳ್ಳೋದು ಯಾರು, ಹೋಗೋದು ಯಾರು? ನನಗೆ ಬೇಕು ಅಂದ್ರೆ ನಾನು ತಿಂತೀನಿ, ಅವ್ರಿಗೆ ಬೇಕು ಅವ್ರು ತಿನ್ಲಿ. ಎಲ್ಲರೂ ಪಾಲ್ ತಿನ್ಬೇಡಿ, ನಮ್ಮ ಸೇರಿ ತಿಂತಾರೆ ನಮ್ಮ ತೆವಲ ಕರ್ಸಕ್ಕೆ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಈಗ ಊಟದ ವಿಚಾರಕ್ಕೆ ಜಗಳ ಜೋರಾಗಿದೆ. ಕಿಚ್ಚು ಹೆಚ್ಚಾಗಿರುವ ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವವರು ಯಾರು, ಹೋಗುವವರು ಯಾರು ಅಂತ ಕಾದು ನೋಡಬೇಕು. ಈಗ ಜಗಳ ಏನು ಕಾರಣ ಅಂತ ನೋಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಕಿಚ್ಚು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಊಟದ ವಿಚಾರಕ್ಕೆ ಜಗಳ ಶುರುವಾಗಿದೆ. ನೀವು ಪ್ರೋಮೋದಲ್ಲಿ ನೋಡಿರಬಹುದು, ರಜತ್, ಅಶ್ವಿನಿ ಆ್ಯಂಡ್ ರಘು ಇವರ ನಡುವೆ ಜಗಳ ಜೋರಾಗಿದೆ. ಹೌದು, ಎಲ್ಲರೂ ತಿಂಡಿ ತಿಂದಿರ್ತಾರೆ, ಆದರೆ ಅಶ್ವಿನಿ ಅವರು ಏನೋ ಕ್ಲೀನ್ ಮಾಡ್ತಾ ಇರ್ತಾರೆ. ಆಗ ಕ್ಯಾಪ್ಟನ್ ಹೇಳ್ತಾ ಇರ್ತಾರೆ, ನೀವು ನೋಡಬಹುದು. ಆಗ ಧ್ರುವಂತ್ ಅವರು ಕ್ಯಾಪ್ಟನ್ಗೆ ಹೇಳ್ತಾರೆ, ಅವರು ಎಷ್ಟು ಅವರ ತಿಂಡಿ ಏನಿದೆ ಅಷ್ಟನ್ನು ಬೇರೆ ಮಾಡಿ ಅಂದರೆ ಪಾಲ್ ಮಾಡಿ ಇಟ್ಬಿಡಿ ಅಂತ ಹೇಳ್ತಾರೆ. ಕ್ಯಾಪ್ಟನ್ ಆಗಿರುವ ಅಭಿಷೇಕ್ ಅವರು ರಘು ಸರ್ ಅವರ ತಿಂಡಿ ಏನಿದೆ ಅದನ್ನು ಬೇರೆ ಮಾಡಿ ಇಟ್ಬಿಡಿ ಅಂತ ಹೇಳಿದಾಗ ಆಗ ಅಲ್ಲೇ ಇರುವ ರಜತ್ ಅವರು ಹೇಳ್ತಾರೆ, ರಘು ಸರ್ ಒಂದು ಕೆಲಸ ಮಾಡಿ, ಅಕ್ಕಿಯನ್ನ ಬೇರೆ ಬೇರೆ ಮಾಡಿ ಇಟ್ಬಿಡಿ, ನಾವೇ ಮಾಡ್ಕೊಂಡು ತಿಂತೀವಿ ಅಂತ ರಜತ್ ಹೇಳ್ತಾರೆ. ಆಗ ಧ್ರುವಂತ್ ಕೂಡ ಹಾಗೆ ಮಾಡ್ಬಿಡಿ, ಬೇರೆ ಮಾಡ್ಬಿಡಿ ಅಂತ ಹೇಳ್ತಾನೆ. ನಮಗೇನು ತೆವಲ, ನಿಮಗೆಲ್ಲ ತಿನ್ನಿಸ್ಬೇಕು ಅಂತ ರಘು ಅವರು ಹೇಳ್ತಾರೆ. ಅವರ ಮಾತಿನ ಅರ್ಥ ಇಷ್ಟೇ, ಒಬ್ಬರನ್ನ ಕರೆದು ತಿಂಡಿ ತಿನ್ನಿ ಅಂತ ಹೇಳೋಕೆ ಅಂತ ಹೇಳಿದಾಗ ಆಗ ಅಲ್ಲೇ ಇರುವ ಅಶ್ವಿನಿ ಅವರು, ರಘು ಸರ್ ನಿಮಗೆ ಆಗಲ್ಲ ಅಂದರೆ ಬಿಡಿ, ಮಾಡೋಕೆ ಬೇರೆ ಜನ ಇದ್ದಾರೆ, ನೀವ್ಯಾಕೆ ತೆವಲು ಅಂತ ಹೇಳ್ತಿದ್ದೀರಾ ಅಂದಾಗ ಆಗ ರಘು ಅವರು, ನೀವ್ಯಾಕೆ ಎಲ್ಲದಕ್ಕೂ ಮಧ್ಯೆ ಬರ್ತೀರಾ? ಈ ರೀತಿ ರಘು ಮತ್ತು ಅಶ್ವಿನಿ ನಡುವೆ ಜಗಳ ಜೋರಾಗಿದೆ. ರಜತ್ ಅವರು ಹೇಳ್ತಾರೆ, ನನಗೆ ಬೇಕು ಅಂದ್ರೆ ನಾನೇ ತಿಂತೀನಿ, ಅಂದ್ರೆ ನನಗೆ ತಿಂಡಿ ತಿನ್ಬೇಕು ಅಂದ್ರೆ ನಾನೇ ಬಂದು ಹಾಕೊಂಡು ತಿಂತೀನಿ, ಅವ್ರಿಗೆ ಬೇಕಂದ್ರೆ ಅವರೇ ಬಂದು ತಿನ್ಲಿ ಅಂತ ರಜತ್ ಹೇಳಿದಾಗ ರಜತ್ ಅವರ ಮಾತು ಸರಿನೇ ಇದೆ ಅಂತ ಹೇಳ್ಬೋದು. ಅವಾಗ ಅಶ್ವಿನಿ ಅವರು, ಎಲ್ಲರ ಪಾಲನ್ನು ನೀವೇ ತಿನ್ಬೇಡಿ ಅಂತ ಅಶ್ವಿನಿ ಅವರು ರಜತ್ಗೆ ಟಿಗರ್ ಮಾಡ್ತಾರೆ, ಅಂದ್ರೆ ನೀವೇ ತಿಂತೀರಾ ಅನ್ನೋ ರೀತಿ ಅವರಿಗೆ ಹೇಳ್ತಾರೆ ಅಂತ ಹೇಳ್ಬೋದು. ಆಗ ರಜತ್ ಅವರಿಗೆ ತುಂಬಾ ಸಿಟ್ಟು ಬರುತ್ತೆ, ನಮ್ಮ ಪಾಲು ಸೇರಿ ನೀವೇ ತಿಂತೀರಿ ಅಂದ್ರೆ ನಮ್ಗೇನು ತೆವಲ, ನಿಮ್ಮ ಪಾಲು ತಿನ್ನೋಕೆ ಈ ತರ ಅನ್ನಿಸ್ಕೊಳ್ಳೋಕೆ ಅಂತ ರಜತ್ ಅವರು ಹೇಳ್ತಾರೆ. ಈ ರೀತಿ ಅಶ್ವಿನಿ ಮತ್ತು ರಜತ್ ಅವರ ನಡುವೆ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಯಲ್ಲಿ ಊಟದ ವಿಚಾರಕ್ಕೆ ತುಂಬಾ ಜಗಳ ಜೋರಾಗಿದೆ ಅಂತ ಹೇಳ್ಬೋದು. ಈಗ ಕಿಚ್ಚು ಹೆಚ್ಚಾಗಿರುವ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗಬಹುದು ಅನ್ನೋದು ಕಾದು ನೋಡಬೇಕಾಗಿದೆ. ಹಾಗೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ.